ಇವತ್ತು ನಮ್ ಜೊತೆ ಇರೋದು ಎಲ್ಲಾ ಬೈಕ್ ಗಳಿಗೂ ಅಪ್ಪ ಅಂತ ಅನಿಸ್ಕೊಂಡಿರೋ ಯಮಹಾ RX-Z. ಎಷ್ಟೋ ಹುಡುಗರು ಕನ್ಸು ಗುರು ಇದು. ನನ್ನ ಲೈಫ್ ಅಲ್ಲಿ ನಾನು ಸಾಯೋ ಅಷ್ಟೊತ್ತಿಗೆ ಒಂದ್ ಗಾಡಿ ತಗೊಂತೀನಿ ಅಂತಂದ್ರೆ ಅದು ಯಮಹಾ RX-Z ಗುರು. 1995ರಲ್ಲಿ ಮೊದಲನೇ ಬಾರಿಗೆ ಮಲೇಷ್ಯಾದಲ್ಲಿ ಲಾಂಚ್ ಆದಂತ ಬ್ಯೂಟಿ ಇದು. ಇವತ್ತಿಗೂ ನೋಡು ಗುರು ಏನ್ ಕ್ಲಾಸ್ ಆಗವಳೆ. 135cc ಇಂಜಿನ್ ಜೊತೆಗೆ 2 ಆಪ್ಷನ್ ಬರ್ತಾ ಇತ್ತು. ಒಂದು 4 ಸ್ಪೀಡು, ಇನ್ನೊಂದು 5 ಸ್ಪೀಡು. ಮಲೇಷ್ಯಾ ವರ್ಷನ್ RX-Z ಅಲ್ಲಿ 6 ಗೇರ್ ಕೂಡ ಇತ್ತು. ಸ್ಪೀಡ್ ವಿಚಾರಕ್ಕೆ ಬಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಸ್ಪೀಡ್ ಇದೆ. ಬಿಕಾಸ್ ಸ್ಟಾಕ್ ಅಲ್ಲಿರೋ ಗಾಡಿನೇ ಒಂಥರ ಸ್ಪೀಡ್ ಬಂದ್ರೆ, ಪೋರ್ಟ್ ಆಗಿರೋ ಗಾಡಿ 160 ಮೇಲೆ ಹೋಗಿರೋದು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಮೈಲೇಜ್ ವಿಚಾರಕ್ಕೆ ಬಂದ್ರೆ ನೋ RX ಇಟ್ ಮೇಲೆ ಮೈಲೇಜ್ ಬಗ್ಗೆ ಮಾತಾಡಂಗಿಲ್ಲ. ಈ ಪಾಯಿಂಟ್ ಡ್ರಾಪ್. RX 100 135 ಕ್ಲಾಸ್ ಗಾಡಿ ಆದ್ರೆ ಇದು ಕಲ್ಟ್ ಕ್ಲಾಸಿಕ್ ಗಾಡಿ ಗುರು. RX-Z ರೈಡರ್ಸ್ ಇಂದ ವೀಲರ್ಸ್ ತನಕ, ಚಿಕ್ಕ ಹುಡುಗರಿಂದ ಅಂಕಲ್ಗಳ ತನಕ ಇಷ್ಟಪಡ್ತಾರೆ. ಏನ್ ಮಾಸ್ಟರ್ ಪೀಸ್ ಗಾಡಿ ಮಾಡೋನೆ ಗುರು ಯಮಹಾದವನು. ಇವತ್ತಿಗೂ ಯಾವ್ದು ಈ ತರ ಗಾಡಿಗಳು ಬರ್ತಲ್ಲ. ಮೀಟರ್ ಬೋರ್ಡ್ ನೋಡು ಗುರು ಏನ್ ಸಖತ್ತಾಗೈತೆ ಅಂತ. ಲಾಂಚ್ ಆದಾಗ ಈ ಗಾಡಿ ಬೆಲೆ ಕೇವಲ 42,000 ಅಷ್ಟೇ. ಇವತ್ತೇನಿಲ್ಲ ಅಂದ್ರೆ 2.5 ಇಂದ 3 ಲಕ್ಷ ರೂಪಾಯಿ ಬೇಕು. ಅದಾದ್ರೆ ಇವತ್ತಿನ ಕಾಲಕ್ಕೆ ಗಾಡಿ ತಗೊಂಡ್ರೆ ಅವ್ನ ಅಕ್ಕನ್ ಗತ್ತು ಅನ್ಕೋ. ಊರಲ್ಲಿ ನಿನ್ಗೊಂದ್ 10 ಎಕರೆ ಜಮೀನು, ಕುದ್ಗೆಲ್ 100 ಗ್ರಾಮ್ ಚೈನು, ಒಂದ್ ಸೂಪರ್ ಬೈಕ್ ಎತ್ಕೊಂಡ್ ಬಂದ್ರು ನಿಂಗೆ ಬೆಲೆ ಬರುತ್ತೋ ಇಲ್ವೋ. ಒಂದ್ RX-Z ಎತ್ಕೊಂಡು ಏರಿಯಾ ಸುತ್ತಾಡ್ಬಿಟ್ರೆ ಅವ್ನ ಅಕ್ಕನ್ ಫುಲ್ ನಿಂದೆ ಅವಳಿ ಅನ್ಕೋಗ್ರು.